ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಚಕ್ಲಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವ ಅಕ್ಕಿ ಹಿಟ್ಟನ್ನೇ ಬಳಸ್ಕೊಂಡು ಮತ್ತು ಕಡಲೆಯನ್ನು ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ಇದನ್ನು ನಾವು ಪ್ರಿಪ್ರೇಷನ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕಡಲೆಯನ್ನು ತೊಗೊಂಡಿದ್ದೀನಿ 3/4 ಕಪ್ಪು. ನೋಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ನುಣ್ಣಗೆ ಪುಡಿ ಮಾಡ್ಕೊತೀನಿ. ಕಾಳು ಮೆಣಸು, ಜೀರಿಗೆನ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸು, ಜೀರಿಗೆ, ಕಡಲೆನ ಈಗ ನುಣ್ಣಗೆ ಪುಡಿ ಮಾಡ್ಕೊತೀನಿ. ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡೆ. ಈಗ ಅಕ್ಕಿ ಹಿಟ್ಟನ್ನ ನಾನು 2 ಕಪ್ ತೊಗೊಂಡಿದ್ದೀನಿ. ನೋಡಿ, ಬೆಣ್ಣೆನ ನಾನು 3 ಸ್ಪೂನ್ ಆಗೋ ಅಷ್ಟನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕಾದ್ಮೇಲೆ ಹಿಟ್ಟಿಗೆ ಮಿಶ್ರಣ ಮಾಡ್ಕೊತೀನಿ. ಮೊದಲಿಗೆ ನಾನು ಇದಕ್ಕೆ 1 ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಜೀರಿಗೆ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ನೋಡಿ, 1 ಸ್ಪೂನ್ ಖಾರದ ಪುಡಿ, ಖಾರ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ನಾನು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬಿಸಿ ಬೆಣ್ಣೆನ ಕಾಸಿರೋದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈಯಲ್ಲೇ ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಹಿಟ್ಟಿನ ಜೊತೆ ಬೆಣ್ಣೆ ಚೆನ್ನಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕದು. ನೋಡಿ, ಕಟ್ಟಿದ್ರೆ ಹಿಂಗೆ ಉಂಡೆ ಥರ ಬರಬೇಕು. ಈಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೆ ಹಿಟ್ಟು ಗಟ್ಟಿ ಅನ್ನಿಸಿದ್ರೆ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಗಟ್ಟಿ ಕಲಿಸ್ಕೊಳ್ಳೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ, ಈಗ ಸಾಕು ಅನಿಸುತ್ತೆ ಇದು ನೀರು. ಈಗ ಇದನ್ನು ನಾವು ಈಗ ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ಇದಾಗ್ತಾ ಬರ್ತಾ ಇದೆ. ಬೇಕು ಅಂದರೆ ಅರ್ಧ ಗಂಟೆ ರೆಸ್ಟಿಗೆ ಕೊಡ್ಬೋದು. ನಾನೀಗ ರೆಸ್ಟ್ ಏನು ಮಾಡ್ತಾ ಇಲ್ಲ. ಸಡನ್ನಾಗೆ ಈಗ ಚಕ್ಲಿ ಒಳ್ಳಿಗೆ ಹಾಕಿ ಒತ್ಕೊತೀನಿ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಚಕ್ಲಿ ಒಳ್ಳಿಗೆ ನಾನೀಗ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನ ಸೇರಿಸ್ಕೊತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ರೌಂಡಿಗೂ ಮಾಡಿ ಹಾಕ್ಕೋಬೋದು. ನಾನು ಒಂದೇ ಸರಿ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಬೆಂದಮೇಲೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಬೇಯಿಸಿ ತಕ್ಕೋಬೇಕಾಗುತ್ತೆ. ನೋಡಿ, ಇದಾಯಿತು ಅನಿಸುತ್ತೆ. ತಕ್ಕೊತಾ ಇದ್ದೀನಿ. ಇವಾಗ ಚಕ್ಲಿ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಿದೆಯೋ ಅಷ್ಟೇ ರುಚಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.